ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತೊಂದು ಸ್ಪೆಷಲ್ ಆದಂಥ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಚಟ್ನಿ ಇದ್ದರೆ ನೋಡ್ರಿ, ಬಾಯಿ ರುಚಿ ಕೆಟ್ಟಾಗ ಆಗಿರ್ಬೋದು ಅಥವಾ ಪಲ್ಯ ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಇದೊಂದು ಚಟ್ನಿ ಮಾಡಿ ನೋಡ್ರಿ. ನೀವು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ, ಪರೋಟಕ್ಕೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ. ಹಾಗಾದರೆ ಯಾವ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬನ್ನಿ. ಈ ಚಟ್ನಿನ ನಾವು ಒಂದು ವಾರದವರೆಗೂ ಸ್ಟೋರ್ ಮಾಡಿಟ್ರು ಕೆಡೋದಿಲ್ಲ. ನಾವು ಹೊರಗಡೆ ಟ್ರಿಪ್ಪಿಗೆ ಹೋಗಬೇಕಾದ್ರೂ ಸಹಿತ ಇದನ್ನು ಮಾಡಿ ತೊಗೊಂಡು ಹೋಗ್ಬೋದು, ಏನೂ ಆಗೋದಿಲ್ಲ, ಕೆಡೋದಿಲ್ಲ ಜಲ್ದಿ. ಹಾಗಾದರೆ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಫ್ರೆಶ್ ಆಗಿರುವಂಥ ಕಾಯಿ ಟೊಮೆಟೊನ ತೊಗೊಂಡಿದ್ದೀನಿ. ಅಂದರೆ ಹಣ್ಣಾಗಿರಬಾರ್ದು, ಕಾಯಿ ಇರಬೇಕು ಅಂಥ ಟೊಮೆಟೊನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿರಿ, ಒಂದು 10ರಿಂದ 12. ನಿಮಗೆ ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಯೂಸ್ ಮಾಡಿರಿ, ಇಲ್ಲ ಕಡಿಮೆ ತಿನ್ನೋರು ಕಡಿಮೆ ಯೂಸ್ ಮಾಡಿರಿ. ಇಲ್ಲಿ ನಾನು ಖಾರ ಇರುವಂತಹ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ವಾಶ್ ಮಾಡಿ, ಇದರಲ್ಲಿ ನೀರಿನಂಶ ಇರಬಾರ್ದು, ಸರಿಯಾಗಿ ಇದನ್ನು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಈಗ ಇದನ್ನು ಕಟ್ ಮಾಡಿ ತೊಗೊಂಡು ಬರೋಣ. ಇಲ್ಲಿ ನೋಡಿರಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿರಿ, ಅಂದರೆ ಫ್ರೈ ಚೆನ್ನಾಗಾಗುತ್ತೆ. ನೀವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ರೆ ತವಾಗೆಲ್ಲ ಅಂಟುಕೊಂಡು ಹೊತ್ತೋಗ್ಬಿಡುತ್ತೆ. ಈ ಥರ ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡ್ಬೋದು, ಮಾಡಬೇಕು. ಆಮೇಲೆ ಇಲ್ಲಿ ನೋಡಿರಿ, ಟೊಮೆಟೊನ ಈಗ ಫ್ರೈ ಮಾಡೋಣ. ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಹಂಚಿನಲ್ಲಿ ಹುರಿರಿ ಚೆನ್ನಾಗಿ, ತವ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಈ ಟೊಮೆಟೊದಲ್ಲಿ ನೋಡಿರಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ನೋಡಿರಿ. ನಾವು ಹಣ್ಣು ಟೊಮೆಟೊ ಎಷ್ಟು ಜಾಸ್ತಿ ತಿಂತೀವೋ ಅಷ್ಟೇ ಟೊಮೆಟೊ ಕಾಯಿ ಕೂಡ ನಾವು ಬಳಸಬೇಕು. ಆವಾಗ ತುಂಬ ನಮ್ಮ ಹೆಲ್ತಿಗೆ ಒಳ್ಳೆಯದು. ಇದು ಸ್ಕಿನ್ನಿಗಂತೂ ತುಂಬ ಒಳ್ಳೆಯದು. ನಮ್ಮ ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಇದ್ರೂ ಕೂಡ ಇದ್ರಿಗೆ ಕಡಿಮೆ ಆಗುತ್ತೆ. ಈ ಥರ ಚಟ್ನಿ ಅಥವಾ ಸಾಂಬಾರು ಪಲ್ಯಗಳನ್ನು ಮಾಡೋದಾಗ ಬಳಸಿದರೆ ತುಂಬ ಒಳ್ಳೆಯದು ನೋಡಿರಿ. ಈ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿದು. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿರಿ. ಈಗ ಇದನ್ನು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಟೊಮ್ಯಾಟೊಲಿರುವಂತಹ ನೀರಿನಂಶ ಎಲ್ಲ ಹೋಗಬೇಕು, ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಹುರಿಬೇಕು. ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿರಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಆದಷ್ಟು ಕಾಯಿ ಇರುವಂಥ ಟೊಮ್ಯಾಟೊನ ಬಳಸ್ರಿ. ನೋಡಿರಿ, ಈ ಥರ ಫ್ರೈ ಆಗಬೇಕು. ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸ್ವಲ್ಪ ಕೂಡ ನೀರಿನಂಶ ಇಲ್ಲ, ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗಿದೆ ನೋಡಿರಿ. ಹೀಗೆ ನಾವು ಡ್ರೈ ಆಗಿ ಫ್ರೈ ಮಾಡಬೇಕು. ಸ್ವಲ್ಪ ನೀರಿನಂಶ ಇಲ್ಲದೇ ಇರೋ ರೀತಿ ಫ್ರೈ ಮಾಡಿದ್ರೆ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡ್ಬೋದು. ಚಟ್ನಿನ ಬೇಗ ಹಾಳಾಗೋದಿಲ್ಲ ನೋಡಿರಿ. ಈಗ ಎರಡು ಕಡೆ ಸರಿಯಾಗಿ ಫ್ರೈ ಆಗಿದೆ. ಇದನ್ನು ಪ್ಲೇಟಿಗೆ ತೆಗೆದುಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ಈಗ ಅದೇ ತವಕ್ಕೆ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯನ್ನು ಹಾಕಿ ಹುರಿತಾ ಇದ್ದೀನಿ. ಈ ಮೆಣಸಿನ್ಕಾಯನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ರಿ, ಹಸಿ ಬಿಸಿಯಾಗಿ ಹುರಿಯೋಕ್ಕೆ ಹೋಗಬೇಡಿ, ಸರಿಯಾಗಿ ಹುರಿಬೇಕು. ಇದಕ್ಕೂ ಸಹಿತ 1 ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ ಹಸಿಯಾಗಿದ್ದರೆ, ಸರಿಯಾಗಿ ಹುರಿದೇ ಇದ್ದರೆ ಅದು ಹಸಿ ವಾಸನೆ ಹಾಗೆ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ರಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿದು. ನಾವು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಟೊಮೆಟೊ ಕಾಯಿ ಸಿಕ್ಕರೆ ಮಾತ್ರ ಈ ಥರ ಚಟ್ನಿನ ಮಾಡ್ತೀವಿ ಮಾಮೂಲಾಗಿ. ಆದರೆ ಈ ರೀತಿ ಮಾಡಿದ್ರೆ ನೋಡ್ರಿ, 1 ವಾರದವರೆಗೂ ನೀವು ಸ್ಟೋರ್ ಮಾಡ್ಕೋಬಹುದು. ಈಗ ನೋಡ್ರಿ, ಮೆಣಸಿನ್ಕಾಯಿ ಸಹಿತ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಈಗ ಪ್ಲೇಟಿಗೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಕ್ಬಿಡ್ತೀನಿ. ಒಂದು 5 ನಿಮಿಷ ಬಿಡ್ರಿ. ಫುಲ್ ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ನೋಡ್ರಿ, ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇನ್ನು ನಾನು ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ರಿ, ನಾನಿಲ್ಲಿ ಡ್ರೈ ಕೊಕೊನಟ್ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಅಂದರೆ ಒಣ ಕೊಬ್ಬರಿ ತುರಿ. ನೋಡಿರಿ, ನಾನಿಲ್ಲಿ ಹಸಿ ತೆಂಗಿನಕಾಯಿಯನ್ನು ಬಳಸ್ತಾ ಇಲ್ಲ. ಈಗ ಒಂದು ದಿನಕ್ಕೆ ಮಾಡೋ ಚಟ್ನಿಗೆ ಹಸಿ ತೆಂಗಿನಕಾಯಿ ಅಥವಾ ಶೇಂಗಾ ಇದನ್ನೆಲ್ಲ ಬಳಸ್ತಾರೆ. ಬಟ್ ಇದು ನಾನು 1 ವಾರ ಅಥವಾ 15 ದಿನ ಸ್ಟೋರ್ ಮಾಡಬೇಕು ಅಂದರೆ ನಾನಿಲ್ಲಿ ಡ್ರೈ ಕೊಕೊನಟನ್ನು ಬಳಸಬೇಕು. ಒಣ ಕೊಬ್ಬರಿಲಿ ನೀರಿನ ಅಂಶ ಇರದೇ ಇರೋದರಿಂದ ನಾವು ಇದನ್ನು ಚಟ್ನಿಗೆ ಹಾಕಿದಾಗ ಚಟ್ನಿ ಬೇಗ ಕೆಡೋದಿಲ್ಲ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು
ತೆಂಗಿನಕಾಯಿ ತುರಿ ಹಾಕಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ರಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಹಸಿ ಜೀರಿಗೆನ ಹಾಕ್ತಾಯಿದ್ದೀನಿ. ಹುರಿದಿಲ್ಲ, ನಾವು ಹುರಿದೇ ಇರುವಂತಹ ಜೀರಿಗೆನ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದು ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ನೋಡಿರಿ ಇದಕ್ಕೆ. ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಬೆಲ್ಲನ ಹಾಕ್ತೀನಿ, ಯಾಕಂದರೆ ಟೊಮೆಟೊದಲ್ಲಿ ಹುಳಿ ಅಂಶ ಇರೋದರಿಂದ ಬೆಲ್ಲ ಹಾಕಿದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿ ನೋಡಿರಿ ಸಿಹಿ ಹುಳಿ ಖಾರ ಇರುವಂತಹ ಚಟ್ನಿ ಸೂಪರಾಗಿ ಬರುತ್ತೆ. ಈ ಥರ ಎಲ್ಲ ನಾವು ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು. ಉಪ್ಪು ಖಾರ ಹುಳಿ ಕರೆಕ್ಟಾಗಿದ್ದರೆ ಚಟ್ನಿ ಸೂಪರಾಗಿ ಬರುತ್ತೆ. ಈಗ ನೋಡಿರಿ ಇದನ್ನು ನಾನು ಜಾರಿಗೆ ಹಾಕಿಬಿಟ್ಟು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ಚಟ್ನಿನ ತರಿಯಾಗಿ ಮಾಡೋಕ್ಕೆ ಹೋಗಬೇಡ್ರಿ, ನೈಸಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ನೀರು ಹಾಕಬಾರ್ದು, ನೀರು ಹಾಕದೇನೇ ಮಾಡಬೇಕು. ಟೊಮೆಟೊ ಆಲ್ರೆಡಿ ಸಾಫ್ಟ್ ಇರುತ್ತೆ, ಮೆಣಸಿನ್ಕಾಯಿ ಸಹಿತ ಹುರಿದಿರ್ತೀವಿ, ನೈಸಾಗಿ ಗ್ರೈಂಡ್ ಆಗುತ್ತೆ. ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ, ಇದನ್ನು ನೀರು ಹಾಕದೇನೇ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಈಗ ಎಲ್ಲದನ್ನು ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬಂದು ತೋರಿಸ್ತೀನಿ ನೋಡಿರಿ. ವಾವ್, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಚಟ್ನಿ ಅಂದರೆ ಅಷ್ಟೇ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಾರಿ ಆದರೂ ನೀವು ಟೊಮೆಟೊ ಕಾಯಿ ತಂದಾಗ ಈ ಥರ ಚಟ್ನಿನ ಮಾಡಿ ನೋಡಿರಿ. ತುಂಬ ಒಳ್ಳೆ ಬಾಯಿ ರುಚಿಗೆ ಕೊಡುವಂತಹ ಚಟ್ನಿ. ಬಿಸಿ ಅನ್ನಕ್ಕೆ, ಮುದ್ದೆಗೆ, ಜೋಳದ ರೊಟ್ಟಿಗೆ ಸೂಪರಾಗಿರುತ್ತೆ. ಚಪಾತಿ, ಇಡ್ಲಿ ಎಲ್ಲದ್ರ ಜೊತೆನೂ ನೀವು ತಿನ್ಬೋದು ನೋಡಿರಿ. ಇದು ಒಂದು ಚಟ್ನಿ ನೀವು ರೆಡಿ ಮಾಡಿಬಿಟ್ರೆ ಎಲ್ಲದಕ್ಕೂ ಆಗುತ್ತೆ. ನಾನು ಹೇಳ್ದಂಗೆ ಹೊರಗಡೆ ಟ್ರಿಪ್ಪಿಗೆ ಹೋಗಬೇಕಾದ್ರೂ ಸಹಿತ ಈ ಚಟ್ನಿ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಹಾಗಾದರೆ ನೋಡಿರಿ, ಈ ರೆಸಿಪಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಒಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ ನೋಡಿರಿ. ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ಒಳ್ಳೆ ಸ್ಕೋಪ್ ಕೊಟ್ಟಂಗೆ ಆಗುತ್ತೆ ನೋಡಿರಿ. ನಾನಿಲ್ಲಿ ಚಟ್ನಿನ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೀವು ಒಂದ್ಸರಿ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ ನೋಡಿರಿ. ಸೂಪರಾಗಿರುತ್ತೆ. ಈ ಥರ ಒಂದು ಬಿಸಿ ಅನ್ನದ ಜೊತೆ ತಿನ್ನಬೇಕಾದ್ರೂ ನೀವೆಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಯಾವುದೇ ಟಿಫನ್ ರೆಸಿಪಿಗಳ ಜೊತೆ ನೀವು ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಹಾಗಾದರೆ ತಡೆಯೋಕ್ಕೆ ಒಂದು ಸಾರಿ ಆದರೂ ನೀವು ಕಾಯಿ ಟೊಮೆಟೊ ಬಂದರೆ ಸಿಕ್ಕರೆ ನೀವು ಇದನ್ನು ಖಂಡಿತ ಟ್ರೈ ಮಾಡಿರಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ. ಇವತ್ತೇ ಮಾಡ್ಕೊಂಡು ತಿನ್ನಿ. ಬಾಯ್.